ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಡಿಸೈನನ್ನು ಮಾಡೋದಕ್ಕೆ 3 ರೀತಿಯಾದಂತಹ ಕುಚ್ಚುಗಳನ್ನು ತಗೊಂಡಿದ್ದೀನಿ. 140 ಎಳೆ ಇದೆ. ಈ ಥರ ಚೂಪಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಡಬಲ್ ಮಾಡಿಕೊಂಡಾಗ 287 ಕುಚ್ಚು ನಮಗೆ ರೆಡಿ ಆಗುತ್ತೆ. ಇದನ್ನು ಯಾವ ಥರ ಮಾಡೋದಂತ ಆಲ್ರೆಡಿ ತೋರಿಸಿದ್ದೀನಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ವಿಡಿಯೋ ಲಿಂಕನ್ನು ನಿಮಗೆ ಕಳಿಸ್ಕೊಡ್ತೀನಿ. ನೀವು ಸೀರೆಗೆ ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೋಬೋದು, ಇಲ್ಲ ಅಂದರೆ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬೆರಳಳತೆಯಿಂದ ನಿಮಗೆ ಮಾಡಿ ತೋರಿಸ್ತೀನಿ. ಹಾಗೆ ಸೀರೆಗೆ ಹೋಲ್ ಹಾಕೋದಕ್ಕೆ ಕ್ರೋಶಾ ನೀಡಲನ್ನು ಬಳಸ್ತಾ ಇದ್ದೀನಿ. ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ತಗೊಂಡಿದ್ದೀನಿ. ಇನ್ನೊಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಬಂದು ಕುಚ್ಚು ಕಟ್ಟೋದಕ್ಕೆ. ನಿಮಗೆ ಹೈಲೈಟ್ ಆಗಿ ಬೇಕು ಜರಿ ಥ್ರೆಡ್ ಅಂದರೆ 4 ಎಳೆ ಕೂಡ ನೀವು ತೊಗೋಬೋದು. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಈ ಥರ ಹೋಲನ್ನು ಮಾಡ್ಕೋತೀನಿ ಕ್ರೋಶಾ ನೀಡಲಿಂದ. ರೆಡಿ ಇರುವಂತಹ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲೆ ತರ್ತೀನಿ. ನೋಡಿ, ಈ ಥರ ಕುಚ್ಚು ಇದೆಯಲ್ಲ, ಚೂಪಾಗಿ ಮಾಡಿಕೊಂಡ್ರೆ ತುಂಬಾ ಸಲೀಸಾಗಿ ಬಂದುಬಿಡುತ್ತೆ ಮೇಲ್ಗಡೆ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ. ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಮುಂದೆ ತಂದು ಜರಿ ಥ್ರೆಡ್ಡು ಸ್ವಲ್ಪ ನಮ್ಮ ಈ 2 ಬೆರಳಿನ ಮಧ್ಯದಲ್ಲಿ ಸ್ವಲ್ಪ ಹಾಗೆ ಬಿಟ್ಕೋಬೇಕು. ಅದಾದಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಕೈಯಿಂದ ಜರುಗೋದಿಲ್ಲ. ಅದಾದಮೇಲೆ ಒಂದು 3ರಿಂದ 4 ಸಲ ಸುತ್ಕೋಬೇಕಾಗುತ್ತೆ. ಆದರೆ ಈ ಡಿಸೈನ್ಗೆ ಈ ಥರ ಕೆಳಗಡೆ ಸುತ್ತುತ್ತಾ ಬನ್ನಿ. ಒಂದು ಸ್ಟೆಪ್ ಆದಮೇಲೆ ಮತ್ತೆ ಅದ್ರ ಕೆಳಗಡೆಗೆ ಸುತ್ಕೋಬೇಕು. ಈ ಡಿಸೈನನ್ನು ಮಾಡಿಕೊಂಡ್ರೆ ಜರಿ ಥ್ರೆಡ್ಡು 4 ಎಳೆ ತೊಗೊಂಡ್ರೂ ಕೂಡ ನಡೆಯುತ್ತೆ. ನೋಡಿ, ಈ ಥರ ಕೆಳಗಡೆ ಸುತ್ತುತ್ತಾ ಬರಬೇಕು. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉದ್ದ ನೀವು ಈ ಥರ ಸುತ್ಕೋಬೋದು. ಇಷ್ಟು ಸುತ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಲಾಕನ್ನು ಮಾಡ್ತಾ ಇದ್ದೀನಿ. ಇನ್ನೊಂದು ಸಲ ಮಾಡ್ಕೋತೀನಿ ಲಾಕು. ಒಂದು 2 ಸಲ ಲಾಕ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡಿ, ಪೂರ್ತಿಯಾಗಿ ಬೇಡ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸೀರೆ ಪೂರ್ತಿ ನೀವು 1/2 ಇಂಚ್ಗೆ ಒಂದು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಪಕ್ಕದಲ್ಲೇ ನಾನು ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡಿಕೊಂಡು ಸೇಮ್ ಇದೇ ಥರ ಕುಚ್ಚನ್ನು ಇನ್ನೊಂದು ಹಾಕ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. 2 ಕುಚ್ಚುಗಳನ್ನು ಹಾಕಿದ್ದೀನಿ. ಇದೇ ಥರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಡಿಸೈನನ್ನು ನೋಡೋಣ. ಸೆಕೆಂಡ್ ಡಿಸೈನ್ಗೆ ಮೊದಲು ಈ ಥರ ಸ್ಟಾರ್ಟಿಂಗಲ್ಲಿ ಹೋಲ್ ಮಾಡ್ಕೋತೀನಿ. ಇವಾಗ ರೆಡಿ ಇರುವಂತಹ ಕುಚ್ಚನ್ನು ಬ್ಯಾಕ್ ಸೈಡಿಂದ ಈ ಥರ ತರಬೇಕು. ಈ ಥರ ತಂದ ಮೇಲೆ ಕುಚ್ಚು ನಿಮಗೆ ಎಷ್ಟು ಉದ್ದಕ್ಕೆ ಬೇಕಾಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಮುಂದೆ ತಂದು ಸ್ಟಾರ್ಟಿಂಗಲ್ಲೇ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು 3ರಿಂದ 4 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ಸೂಜಿಯನ್ನು ಕೆಳಗಡೆ ತಂದು ಹಾಗೆ ಇಟ್ಕೊಳ್ಳಿ ಇದನ್ನು. ಇವಾಗ ಮುಂದ್ಗಡೆ ಇರುವಂತಹ ಪಾರ್ಟನ್ನು ಒಂದು ಸ್ವಲ್ಪ ಈ ಥರ ಮಾಡಿಕೊಂಡು ಸ್ವಲ್ಪ ಗಮ್ಮನ್ನು ಹಚ್ಚಿ, ಜಾಸ್ತಿ ಬೇಡ, ಸ್ವಲ್ಪನೇ ಹಚ್ಕೊಳ್ಳಿ. ಮೀಡಿಯಮ್ ಸೈಜ್ದು ಒಂದು ಬೀಡ್ ತಗೊಂಡಿದ್ದೀನಿ. ಇದಕ್ಕಿಂತ ಚಿಕ್ಕದಿದ್ರೂ ನಡೆಯುತ್ತೆ. ಇವಾಗ ಕಂಪ್ಲೀಟಾಗಿ ಈ ಕುಚ್ಚು ಇದೆಯಲ್ಲ, ಈ ಬೀಡ್ಗೆ ಕವರ್ ಮಾಡಬೇಕು. ಇವಾಗ ಇದೇ ಜರಿ ಥ್ರೆಡ್ಡಿಂದ ಇದೇ ಸೂಜಿಯನ್ನು ಈ ಥರ ಮುಂದ್ಗಡೆ ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 3ರಿಂದ 4 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ತಕೊಂಡು ಹಾಗೆ ಒಂದು ಸಲ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಮೇಲ್ಗಡೆಯಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬಾ ಕ್ಯೂಟಾಗಿ ಕಾಣಿಸುವಂತಹ ಕುಚ್ಚು ರೆಡಿಯಾಗುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪಕ್ಕದಲ್ಲೇ ಈ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ಕೋತೀನಿ. ಸೇಮ್ ಇದೇ ಥರ ಇನ್ನೊಂದು ಕುಚ್ಚನ್ನು ಹಾಕ್ತೀನಿ. ಫ್ರೆಂಡ್ಸ್ ನೋಡಿ, ಎರಡೂ ಕುಚ್ಚುಗಳು ಕಂಪ್ಲೀಟ್ ಆಗಿದೆ. ಈ ಥರ ಕಾಣಿಸ್ತಾ ಇದೆ. ಇದನ್ನು ನೀವು ಗ್ಯಾಪ್ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಸೀರೆ ಪೂರ್ತಿ ಇದೇ ಥರ ಕಲರ್ ಕಾಂಬಿನೇಷನ್ ಯಾವುದಿರುತ್ತೋ ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ನಲ್ಲಿ ನೀವು ಮಾಡ್ಕೋಬೋದು. ಇದಕ್ಕೆ 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಥರ್ಡ್ ಡಿಸೈನನ್ನು ನೋಡೋಣ. ಓಕೆ, ಥರ್ಡ್ ಡಿಸೈನನ್ನು ನೋಡೋಣ. ಸ್ಟಾರ್ಟಿಂಗಲ್ಲಿ ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚನ್ನು ಬ್ಯಾಕ್ ಸೈಡಿಂದ ಈ ಥರ ತಗೊಳ್ಳಿ. ಕುಚ್ಚು ಉದ್ದ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿರೋ ನೀಡಲ್ಲು ಬ್ಯಾಕ್ ಸೈಡಿಂದ ಮುಂದೆ ತಂದು ಸ್ಟಾರ್ಟಿಂಗಲ್ಲೇ ಲಾಕನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2 ರಿಂದ 3 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ತಬೇಕು. ಇವಾಗ ಒಂದು ಸಲ ಲಾಕ್ ಮಾಡ್ಕೋತೀನಿ. ಇವಾಗ ನಾನು ಇದಕ್ಕೆ 3 mm ಇರುವಂತಹ ಒಂದು ಬೀಡು, ಅದಾದಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುವಂತಹ ಪರ್ಲು ಮತ್ತು ಈ ಬೀಡು, ಈ 3 ಬೀಡನ್ನು ಹಾಕಿ ಕರೆಕ್ಟಾಗಿ ಮಧ್ಯದಲ್ಲಿ ಬರೋ ಥರ ರೌಂಡನ್ನು ಮಾಡ್ಕೋಬೇಕು. ಈ ಥರ ಟೈಟಾಗಿ ಹಿಡ್ಕೊಳ್ಳಿ ನಿಮ್ಮ ಎಡಗೈನ ಬೆರಳಿಂದ, ಈ ಥರ ಸುತ್ತಕೊಳ್ಳಿ. ಅದಾದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಡಿಸೈನ್ ಅಂತೂ ಸಿಂಪಲ್ಲಾಗಿ ಬೀಡ್ಸ್ಗಳನ್ನು ಬಳಸಿ ಕುಚ್ಚು ಬೇಕು ಅಂದಾಗ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಬೇಕು ಅಂದರೆ ಒಂದೇ ಒಂದು ಬೀಡ್ ಹಾಕ್ಬೋದು, ಇಲ್ಲ 2 ಬೀಡ್ಗಳನ್ನು ಕೂಡ ನೀವು ಹಾಕ್ಬೋದು. ಇವಾಗ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ. ಕುಚ್ಚು ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಈ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲ್ ಮಾಡಿಕೊಂಡು ಇನ್ನೊಂದು ಕುಚ್ಚನ್ನು ಹಾಕಿದ ಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್ ನೋಡಿ, 2 ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಸೀರೆ ಪೂರ್ತಿ ಮಾಡ್ಕೊಳ್ಳಿ. ತುಂಬಾ ಕ್ಯೂಟಾಗಿ ಬರುತ್ತೆ. ಸಿಂಪಲ್ ಆಗಿದೆ ಹಾಕೋದಕ್ಕೆ, ಸೀರೆಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದಕ್ಕೆ 300 ರಿಂದ 350 ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫೋರ್ತ್ ಡಿಸೈನನ್ನು ನೋಡೋಣ. ಮೊದಲು ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. ಹೋಲ್ ಮಾಡ್ಕೊಂಡ್ಮೇಲೆ ಮೊದಲೇ ಈ ಕುಚ್ಚಿಗೆ ನಾನು ರಿಂಗ್ ಬೀಡನ್ನು ಹಾಕ್ತಾ ಇದ್ದೀನಿ. ಹಾಕಿ ಈ ಹೋಲಿಂದ ಹೊರಗಡೆ ತೆಗಿತಾ ಇದ್ದೀನಿ. ಈ ಡಿಸೈನ್ಗೆ ಮೊದಲೇ ನಾವು ಬೀಡನ್ನು ಹಾಕಬೇಕಾಗತ್ತೆ. ಈಗ ನಾನು ಯಾವ ಥರ ತೋರಿಸ್ತೀನೋ ಅದೇ ಥರ ಬೀಡನ್ನು ಈ ಥರ ಇಟ್ಕೊಳ್ಳಿ. ಒಂದು ಅಂದಾಜು ಮೇಲೆ ಒಂದು 2 ಭಾಗ ಮಾಡಿಕೊಂಡು ಇದನ್ನು ಬ್ಯಾಕ್ ಸೈಡ್ ತಗೊಂಡೋಗಿ ಕರೆಕ್ಟಾಗಿ ಈ ಥರ ಇಟ್ಕೋಬೇಕು. ಕರೆಕ್ಟಾಗಿ ಇಟ್ಕೊಂಡ್ಮೇಲೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಮುಂದೆ ತಂದು ಸ್ವಲ್ಪ ಜರಿ ಥ್ರೆಡ್ ಹಾಕಿ ಬಿಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕು, ಅದಾದಮೇಲೆ ಒಂದು 3 ರಿಂದ 4 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ತಕೊಂಡು ಮತ್ತೆ ಒಂದು ಸಲ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲು ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಕುಚ್ಚು ಉದ್ದ ಎಷ್ಟು ಬೇಕಾಗುತ್ತೋ ನೀವು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದೇ ಥರ ನೀವು ನಿಮಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಳ್ಳಿ. ನಾನಿಲ್ಲಿ ಬೆರಳಳತೆಯಿಂದ ಡಿಸ್ಟೆನ್ಸ್ ತಗೊಂಡು ಇನ್ನೊಂದು ಹಾಕಿದ ಮೇಲೆ ತೋರಿಸ್ತೀನಿ. ಕಂಪ್ಲೀಟ್ ಆಗಿದೆ. ಈ ಡಿಸೈನ್ಗೆ 400 ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಡಿಸೈನನ್ನು ನೋಡೋಣ. ನೆಕ್ಸ್ಟು 5th ಒನ್ನು. ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡಿಕೊಂಡು ರೆಡಿ ಇರುವಂತಹ ಕುಚ್ಚನ್ನು ಬ್ಯಾಕ್ ಸೈಡಿಂದ ಮುಂದೆ ತಗೊಂಡು ಬನ್ನಿ. ಇದಕ್ಕೆ ಈ ಥರ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ. ಕುಚ್ಚು ಉದ್ದ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಬ್ಯಾಕ್ ಸೈಡಿಂದ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿರೋ ನೀಡಲು ಮುಂದ್ಗಡೆ ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 2 ಸಲ ಸುತ್ತಕೊಂಡು ಮತ್ತೆ ಒಂದು ಸಲ ಲಾಕ್ ಮಾಡ್ಕೋತೀನಿ. ಇವಾಗ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕುಚ್ಚು ಉದ್ದ ನಿಮಗೆ ಎಷ್ಟು ಬೇಕಾಗುತ್ತೋ ನೀವು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ.
ಪಕ್ಕದಲ್ಲೇ ಬೆರಳಳತೆಯಿಂದ ಡಿಸ್ಟೆನ್ಸ್ ತೊಗೊಂಡು ಹೋಲ್ ಮಾಡಿ ಇನ್ನೊಂದು ಕುಚ್ಚು ಹಾಕಿದ ಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ 2 ಕುಚ್ಚುಗಳು. ಈ ಡಿಸೈನ್ಗೆ 300ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 5 ಡಿಸೈನ್ಗಳನ್ನು ಒಟ್ಟಿಗೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ 5 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಈ ಎಲ್ಲ ಡಿಸೈನ್ಗಳಿಗೂ 250ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು 2 ಕುಚ್ಚುಗಳನ್ನು ಮಾತ್ರ ಮಾಡಿ ತೋರಿಸಿದ್ದೀನಿ. ಇದೇ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.